ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೈಕಮಾಂಡ್ ಗುಡ್ ನ್ಯೂಸ್. ಶಾಸಕರಷ್ಟೇ ಸರಿಸಮಾನಾಗಿ ಕಾರ್ಯಕರ್ತರಿಗೂ ನಿಗಮ ಮಂಡಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗುಡ್ ನ್ಯೂಸ್ ಅಂದರೆ ನಿಜಕ್ಕೂ ಇದು. ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗ್ಬಿಟ್ಟು ನಿಗಮ ಮಂಡಳಿ ರೆಡಿ ಆಗ್ಬಿಟ್ಟದೆ, ಪಟ್ಟಿ ಫೈನಲ್ ಆಗಿದೆ, ದಯವಿಟ್ಟು ತಾವು ಸಿಗ್ನೇಚರ್ ಹಾಕ್ಬಿಟ್ಟು ಕಳಿಸ್ಬಿಟ್ರೆ ನಾವು ಹೋಗಿ ಅನೌನ್ಸ್ ಮಾಡಿಬಿಡ್ತೀವಿ ಅಂತ ಹೋಗಿದ್ರು. ಆದರೆ ಹೈಕಮಾಂಡ್ ಮಾತ್ರ ಸರಿಯಾಗಿ ಚೀಮಾರಿ ಹಾಕ್ಬಿಟ್ಟು ಕಳಿಸೋರೆ. ಕಾರ್ಯಕರ್ತರಿರದೆ ನಾವು ನಾಯಕರ, ಒಬ್ಬರೇ ಕಾರ್ಯಕರ್ತರ ಹೆಸರಿಲ್ವಲ್ರಿ. ಈಗ ಮಾಡ್ಕೊಂಬಂದಿರೋ ನಿಗಮ ಮಂಡಳಿ ಪಟ್ಟಿಲಿ ಬರೀ MLAಗಳದೇ ಐತಲ್ಲ ಅಂತ. ಇಲ್ಲ ಸರ್, ಕಾರ್ಯಕರ್ತರಿಗೆ ಇವಾಗ ಕೊಟ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಅವ್ರುಗಳಲ್ಲೇ ಬಣ ಬಡಿದಾಟ ಶುರು ಆಗುತ್ತೆ. ಹೀಗಾಗಿ ರೊಚ್ಚಿಗೆದ್ದಿರೋ ಶಾಸಕರುಗಳನ್ನ ಫಸ್ಟ್ ನಿಗಮ ಮಂಡಳಿ ಕಳಿಸ್ಬಿಟ್ಟು ಲೋಕಸಭೆ ಆದಮೇಲೆ ಕಾರ್ಯಕರ್ತರು ಕೊಡೋಣ ಅಂತ. ನೋ ಫೈಲ್ ತಗೊಂಡು ಹೋಯ್ತಾ ಇರಿ ವಾಪಸ್ ಅಂತ ಅಂದರೆ ಯಾವುದೋ ಹೈಟೆಕ್ ಒಂದು ರೀತಿ ಕಾಸ್ಟ್ಲಿ ಚಾರ್ಟೆಡ್ ಫ್ಲೈಟ್ನ ಅದಕ್ಕೆ ಬಂದರು ಡೆಲ್ಲಿಯಿಂದ ಬೆಂಗಳೂರಿಗೆ. ಸಿದ್ದರಾಮಯ್ಯ ಅವರು, ಜಮೀರ್ ಅಹಮದ್ ಅವರು, ಕೃಷ್ಣ ಬೈರೇಗೌಡರು ಈಗ ಬಂದ್ಬಿಟ್ಟು ಹೊಸ್ದಾಗಿ ಪಟ್ಟಿ ರೆಡಿ ಮಾಡೋರೆ. ಎಸ್, ಇದೀಗ DCM DK ಶಿವಕುಮಾರ್ ಅವರು ಹಾಗೆ KPCC ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಅವರು ಸಂಕ್ರಾಂತಿಗೆ ಕಾರ್ಯಕರ್ತರಿಗೆ ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಹೇಳೋರೆ. ಏನಂದರೆ, ಶಾಸಕರುಗಳಿಗೆ ಕೊಡುವಷ್ಟೇ ಸ್ಥಾನವನ್ನು ಈ ಬಾರಿ ನಿಗಮ ಮಂಡಳಿಯಲ್ಲಿ ಕಾರ್ಯಕರ್ತರಿಗೂ ಕೂಡ ಕೊಡ್ತೀವಿ. ಅದಕ್ಕಾಗಿ 10ನೇ ತಾರೀಕು ಮತ್ತೆ ಮೀಟಿಂಗ್ ಕರೆದಿದ್ದೀವಿ. MLAಗಳ ಲಿಸ್ಟು ಆಲ್ರೆಡಿ ಫೈನಲ್ ಆಗಿದೆ. ಹೈಕಮಾಂಡು ಈ ಸಲ ಅದಕ್ಕೆ ಓಕೆ ಅಂದಿದೆ. ಕಾರ್ಯಕರ್ತರ ಲಿಸ್ಟ್ ಫೈನಲ್ ಆಗ್ತಾ ಇದೆ. ಫೈನಲ್ ಆಗ್ತಿದ್ದಂಗೆ ಒಟ್ಟಿಗೆ ಬಿಡ್ತೀವಿ. ಎಷ್ಟು ಜನ MLAಗಳಿಗೆ ನಿಗಮ ಮಂಡಳಿ ಕೊಡ್ತೀವೋ ಅಷ್ಟೇ ಜನ ಕಾರ್ಯಕರ್ತರಿಗೂ ಕೂಡ ನಿಗಮ ಮಂಡಳಿಯನ್ನು ಕೊಡ್ತೀವಿ ಅಂತ DK ಶಿವಕುಮಾರ್ ಅವ್ರು ಹೇಳೋರೆ. ನಿಜಕ್ಕೂ ಗುಡ್ ನ್ಯೂಸ್. CM ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವ್ರು ಅಂದ್ಕೊಂಡು ಹೋಗಿ ಮಾಡಿದ್ದು ಕರೆಕ್ಟೇ. ಅದಕ್ಕೆ ಹೈಕಮಾಂಡ್ ಹೇಳಿ ಕಳಿಸಿದ್ದು ಇನ್ನೂ ಕರೆಕ್ಟೇ. ಕಾರ್ಯಕರ್ತರಿಲ್ಲ ಅಂದಮೇಲೆ ಬರೀ ಶಾಸಕರಿಗೆ ಕೊಟ್ಕೊಂಡು ಏನು ಮಾಡ್ತೀರಾ? ಕಾರ್ಯಕರ್ತರಿಗೂ ಕೊಡಿ ಅಂತ ಹೇಳೋರೆ. ಹೀಗಾಗಿ ಕಾರ್ಯಕರ್ತರು ಮತ್ತು ಶಾಸಕರು ಇಬ್ಬರಿಗೂ ಸಮ ಪ್ರಮಾಣದಲ್ಲಿ ಮೊದಲ ಬಾರಿಗೆ ಮೊದಲ ಹಂತದಲ್ಲಿ ನಿಗಮ ಮಂಡಳಿಯನ್ನು ಹಂಚೋಕೆ ಸಜ್ಜಾಗಿದೆ. KPCC ಹೈಕಮಾಂಡ್ನ ಒಪ್ಪಿಗೆ ಮೇರೆಗೆ ಅದು 10ನೇ ತಾರೀಕು ಮತ್ತೊಂದು ಸಭೆ ಫೈನಲ್ ಆದಮೇಲೆ ಸಂಕ್ರಾಂತಿಗೆ ಕಾರ್ಯಕರ್ತರಿಗೆ ಗುಡ್ ನ್ಯೂಸ್. ಎಸ್ ವೀಕ್ಷಕರೇ, ಈ ಬಾರಿಯ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆ ವಿಧಾನಸಭೆಯಲ್ಲಿ ಒಳ್ಳೆ ಸಕ್ಸಸ್ ಸಿಕ್ತು. ಅದರ ಮೈಲೇಜನ್ನು ಉಳಿಸ್ಕೊಂಡು ಲೋಕಸಭೆಯಲ್ಲೂ ಕಾಂಗ್ರೆಸ್ ಯಶಸ್ಸನ್ನು ಸಾಧಿಸುತ್ತಾ 2019 ಗೆದ್ದರೂ ಒಂದು ಕ್ಷೇತ್ರವನ್ನು ಡಬಲ್ ಡಿಜಿಟ್ ಮಾಡ್ಕೋತಾರ ಅಥವಾ ನಿಜಕ್ಕೂ BJP ಮತ್ತು JDS ಮೈತ್ರಿಗೆ ಟಕ್ಕರ್ ಕೊಡ್ತಾರ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.